ಹಣದ ಮೇಲೆಯೇ ಆಸೆ. ಕಿರಿಯವನು ಮಾತ್ರ ತುಂಬಾ ಒಳ್ಳೆಯ ಮನಸ್ಸಿನವನಾಗಿದ್ದ. ಆದರೆ ಒಂದು ದಿನ ಆ ಕುಟುಂಬದ ಬದುಕನ್ನೇ ಬದಲಿಸುವ ಘಟನೆ ನಡೆಯಿತು. ಸಾವಿತ್ರಿ, ರಘುವನ್ನು ಕರೆದುಕೊಂಡು ಬಾ. ಅವನ ಜೊತೆ ನನಗೆ ಒಂದು ಮುಖ್ಯ ವಿಷಯ ಮಾತನಾಡಬೇಕಿದೆ. ಸರಿ ಮಾವ, ಈಗ್ಲೇ ಕರ್ದ್ಕೊಂಡ್ ಬರ್ತೀನಿ. ಬೆಳಿಗ್ಗೆ ಎಲ್ಲಿಗೋಗಿರುತ್ತಾನೋ ಗೊತ್ತಿಲ್ಲ, ಮನೆಯಲ್ಲೇ ಇರುವುದಿಲ್ಲ. ದೇವರೇ, ನನ್ನ ಮಗನ ಜೊತೆ ಮಾತನಾಡುವ ಮೊದಲು ನನ್ನ ಪ್ರಾಣ ತೆಗೆದುಕೊಳ್ಳಬೇಡ. ಹಿರಿಯ ಮಗನಾದ ನಾನು ಇಡೀ ದಿನ ದುಡಿದು ಸಾಯುತ್ತಿದ್ದೇನೆ. ಆದರೆ ಅಪ್ಪನಿಗೆ ಮಾತ್ರ ಕಿರಿಯ ಮಗನೇ ಕಾಣಿಸುತ್ತಾನೆ. ಇಡೀ ದಿನ ಶಂಕರಯ್ಯ ರಘುವಿನ ಹೆಸರನ್ನೇ ಹೇಳುತ್ತಾ ಮಲಗಿದ್ದನು. ಸಂಜೆ ಹೊತ್ತಿಗೆ ರಘು ಮನೆಗೆ ಬಂದನು. ರಘು, ನಿನಗೆ ಜವಾಬ್ದಾರಿ ಅನ್ನೋದೇ ಇಲ್ಲವೇ? ಅಣ್ಣ ಇಡೀ ದಿನ ಕೆಲ್ಸ ಮಾಡ್ತಿದ್ದಾನೆ, ನೀನ್ ಮಾತ್ರ ಊರ್ ಸುತ್ತಿತ್ತೀಯಾ? ಬೆಳಿಗ್ಗೆಯಿಂದಲೇ ಮಾವ ನಿನ್ನನ್ನೇ ಕರೀತಿದ್ದಾರೆ. ಏನು ಬಾವಿ, ಅಪ್ಪ ಯಾಕೆ ಕರೆಯುತ್ತಿದ್ದಾರೆ? ಏನಾದ್ರೂ ಹೇಳಿದ್ರಾ? ರಘು ಗಾಬರಿಯಿಂದ ತಂದೆಯ ಕೋಣೆಯ ಕಡೆಗೆ ಓಡಿದನು. ಅಪ್ಪ, ನಿಮ್ಗೇನಾಯ್ತು? ಬೆಳಿಗ್ಗೆ ಚೆನ್ನಾಗಿದ್ದಿರಲ್ಲ, ವೈದ್ಯರನ್ನು ಕರೆಸಲಿಲ್ಲವೇ? ಅಷ್ಟರಲ್ಲಿ ಮಹೇಶ್ ಅಲ್ಲಿಗೆ ಬಂದಂಗವು. ಬಹಳ ಚೆನ್ನಾಗಿದೆ. ಅವಕಾಶ ಸಿಕ್ಕರೆ ಸಾಕು ನನ್ಮೇಲೆಯೇ ಆರೋಪ ಮಾಡ್ತೀಯ. ನಾನು ಎಷ್ಟು ಬಾರಿ ವೈದ್ಯರ ಬಳಿ ಹೋಗೋಣ ಎಂದೆ, ಆದ್ರೆ ಅಪ್ಪನೇ ಒಪ್ಲಿಲ್ಲ. ಅದರಲ್ಲಿ ನನ್ನ ತಪ್ಪೇನು? ಅಣ್ಣ, ಅಪ್ಪನ ಸ್ಥಿತಿ ನೋಡ್ತಿದ್ದಿರಲ್ಲ, ಅವರು ಹೋಗಲಾಗದಿದ್ರೆ ವೈದ್ಯರನ್ನು ಮನೆಗೆ ಕರೆಸಬಹುದಿತ್ತಲ್ಲ. ಹಾಗಾದ್ರೆ ನೀನೇ ಯಾಕೆ ಕರೆಸಲಿಲ್ಲ? ದಿನವಿಡೀ ಊರು ಸುತ್ತಲೂ ಸಮಯ ಇದೆ, ಆದ್ರೆ ಮನೆಯ ಬಗ್ಗೆ ಯೋಚನೆ ಇಲ್ಲ. ನಾನು ವ್ಯಾಪಾರ ನೋಡ್ಕೊಳ್ಬೇಕು, ನಿನ್ನ ಹಾಗೆ ಖಾಲಿಯಾಗಿ ಅಲೆದಾಲೋದಿಲ್ಲ. ಹೀಗೆ ಹೇಳಿ ಮಹೇಶ್ ಅಲ್ಲಿಂದ ಹೊರಟನು. ಮಹೇಶ್ ಹೋದ ನಂತರ ಶಂಕರಯ್ಯ ರಘುವಿನ ಕೈ ಹಿಡಿದನು. ಮಗನೇ, ಅಣ್ಣನ ಮಾತಿಗೆ ಬೇಸರ ಮಾಡ್ಕೊಳ್ಬೇಡ. ಅವನು ಸ್ವಭಾವದಿಂದಲೇ ಹಾಗೆ ಮಾತನಾಡುತ್ತಾನೆ. ಅಪ್ಪ, ಹೀಗೆ ಯಾಕೆ ಹೇಳ್ತಿದ್ದೀರಿ? ವೈದ್ಯರು ನನಗೆ ದೊಡ್ಡ ಕಾಯಿಲೆ ಇದೆ ಎಂದಿದ್ದಾರೆ. ನನ್ನ ಸಮಯ ತುಂಬಾ ಹತ್ತಿರ ಬಂದಿದೆ. ಅದಕ್ಕೆ ಒಂದು ಸತ್ಯವನ್ನು ನಿನಗೆ ಹೇಳಬೇಕು. ಯಾವ ಸತ್ಯ ಅಪ್ಪ? ನಾನಿಲ್ಲದಾದ್ಮೇಲೆ ನಿನ್ನಣ್ಣ ಆಸ್ತಿಯನ್ನು ನ್ಯಾಯವಾಗಿ ಹಂಚೋದಿಲ್ಲ. ಅವನ ಮನಸ್ಸಿನಲ್ಲಿ ಹಣದ ಆಸೆ ತುಂಬಿದೆ. ಆದ್ರೆ ನೀನು ಧೈರ್ಯ ಕಳೆದುಕೊಳ್ಬೇಡ. ಅಪ್ಪ, ನೀನು ಹುಟ್ಟಿದ ದಿನ ಒಬ್ಬ ಮಹಾತ್ಮರು ಒಂದು ಮಾತು ಹೇಳಿದ್ದರು. ನಿನ್ನ ಜೀವನದಲ್ಲಿ ಅಪಾರ ಸಂಪತ್ತು ಬರಲಿದೆ ಎಂದು. ಸರಿಯಾದ ಸಮಯಕ್ಕಾಗಿ ಕಾಯು. ದೇವರು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ. ಅಷ್ಟೇ ಹೇಳಿ ಶಂಕರಯ್ಯನ ಕಣ್ಣಲ್ಲಿ ನೀರು ತುಂಬಿತು. ಕೆಲವು ದಿನಗಳ ನಂತರ ಶಂಕರಯ್ಯ ಕೊನೆಯುಸಿರೆಳೆದನು. ತಂದೆಯ ಅಂತ್ಯಕ್ರಿಯೆಗಳು ಮುಗಿದ ಕೆಲ ದಿನಗಳ ಬಳಿಕ ಮಹೇಶ್ ರಘುವಿನ ಬಳಿ ಬಂದನು. ರಘು, ಅಪ್ಪ ಇಲ್ಲ. ಈಗ ಆಸ್ತಿಯನ್ನು ಹಂಚಿಕೊಳ್ಳೋಣ. ಮುಂದೆ ಸಮಸ್ಯೆ ಆಗಬಾರದು. ಅಣ್ಣ, ಯಾಕೆ ಹೀಗೆ ಹೇಳ್ತಿದ್ದೀರಾ? ನಾವು ಮೊದಲಿನಂತೆ ಒಂದೇ ಮನೆಯಲ್ಲಿ ಇರೋಣ. ಅಪ್ಪ ಅಮ್ಮ ಇಲ್ಲದ ಮೇಲೆ ನಾವು ಮಾತ್ರ ಒಬ್ರಿಗೊಬ್ರು. ಅದು ಕಥೆಗಳಲ್ಲಿ ಚೆನ್ನಾಗಿ ಕೇಳಿಸುತ್ತದೆ. ನಿಜ ಜೀವನದಲ್ಲಿ ಪ್ರತಿಯೊಬ್ಬರೂ ತಮ್ಮ ಕುಟುಂಬ ನೋಡಿಕೊಳ್ಳಬೇಕು. ಆದ್ದರಿಂದ ಬೇರ್ಪಡುವುದೇ ಒಳ್ಳೆಯದು. ರಘುವಿನ ಮನಸ್ಸು ದುಃಖದಿಂದ ತುಂಬಿತು. ಸರಿ ಅಣ್ಣ, ಆದ್ರೆ ಆಸ್ತಿಯ ಹಂಚಿಕೆ ಊರಿನ ಮುಖ್ಯಸ್ಥರ ಎದುರಲ್ಲೇ ಆಗ್ಬೇಕು. ಆಗ ಯಾರಿಗೂ ಅನ್ಯಾಯವಾಗುವುದಿಲ್ಲ. ಸರಿ, ನಂಗೂ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಮುಖ್ಯಸ್ಥರನ್ನೇ ಕರ್ಕೊಂಡ್ಬಾ. ಅಯ್ಯೋ ರಘು, ನಿನ್ನ ಹಕ್ಕನ್ನ ಕಸಿದುಕೊಳ್ತೀನಿ ಎಂದು ಯಾಕೆ ಯೋಚಿಸ್ತೀಯಾ? ಹೋಗು, ಊರಿನ ಮುಖ್ಯಸ್ಥರನ್ನ ಕರೆದುಕೊಂಡ. ಪಂಚಾಯಿತಿಯನ್ನೇ ಕರೆ, ಎಲ್ಲರನ್ನೂ ಕರೆ. ನಿನಗೆ ನಿನ್ನ ಅಣ್ಣನ ಮೇಲೆ ನಂಬಿಕೆ ಇಲ್ಲವಲ್ಲ? ಅಣ್ಣ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆದ್ರೂ ಊರಿನ ಹಿರಿಯರ ಮುಂದೆ ಹಂಚಿಕೆ ಮಾಡಿದ್ರೆ ಎಲ್ಲರಿಗೂ ನ್ಯಾಯವಾಗುತ್ತದೆ. ಈಗಲೇ ಮುಖ್ಯಸ್ಥರನ್ನು ಕರೆದುಕೊಂಡು ಬರುತ್ತೇನೆ. ಸ್ವಲ್ಪ ಸಮಯದ ಬಳಿಕ ರಘು ಊರಿನ ಮುಖ್ಯಸ್ಥರನ್ನು ಮನೆಗೆ ಕರೆದುಕೊಂಡು ಬಂದನು. ಅಣ್ಣ, ಮುಖ್ಯಸ್ಥರ ಎದುರಲ್ಲೇ ಆಸ್ತಿಯನ್ನ ಹಂಚಿಕೊಳ್ಳಿ. ಯಾರಿಗೆ ಎಷ್ಟು ಪಾಲು ಬರುತ್ತದೆ ಎಂಬುದನ್ನ ಅವರು ಗಮನಿಸುತ್ತಾರೆ. ಸರಿ, ನೀವಿಬ್ಬರೂ ಶಾಂತವಾಗಿ ಮಾತನಾಡಿ. ಮುಖ್ಯಸ್ಥರೇ, ಮೊದಲು ನನ್ನ ಮಾತು ಕೇಳಿ. ಬಾಲ್ಯದಿಂದಲೇ ನಾನು ಅಪ್ಪನ ಜೊತೆ ದುಡಿದಿದ್ದೇನೆ. ವ್ಯಾಪಾರವನ್ನು ನೋಡಿಕೊಂಡಿದ್ದೇನೆ. ಆದರೆ ರಘು ಯಾವ ಕೆಲಸವೂ ಮಾಡುತ್ತಿರಲಿಲ್ಲ. ಊರು ಸುತ್ತುತ್ತಾ ಕಾಲ ಕಳೆಯುತ್ತಿದ್ದ. ಆದ್ರಿಂದ ಅಪ್ಪನ 2 ಫಲವತ್ತಾದ ಹೊಲಗಳು ನನ್ನದು. ಧಾನ್ಯದಿಂದ ತುಂಬಿರೋ ಗೋದಾಮು ಕೂಡ ನನ್ನದು. ಎಲ್ಲ ಎತ್ತುಗಳೂ ನನ್ನದೇ. ರಘು ಆಶ್ಚರ್ಯದಿಂದ ಮಹೇಶ್ನ ಕಡೆ ನೋಡಿದ. ಅಣ್ಣ,
ನೀವು ಏನ್ ಹೇಳುತ್ತಿದ್ದೀರಾ? ಎಲ್ಲವೂ ನಿಮ್ಮದಾದ್ರೆ ನನಗೆ ಏನ್ ಸಿಗುತ್ತದೆ? ಹಾಗಿದ್ರೆ ಈ ಹಂಚಿಕೆಯ ಅರ್ಥವೇನು? ಅಯ್ಯೋ ರಘು, ನಿನ್ನ ಹಕ್ಕನ್ನು ನಾನು ಕಸಿದುಕೊಳ್ಳುವುದಿಲ್ಲ. ಊರಿನ ಗಡಿಯಲ್ಲಿ ಇರುವ ಅಪ್ಪನ ಜಮೀನು ನಿನಗೆ. ಅಣ್ಣ, ಅದು ಬರಡು ಭೂಮಿ, ಅಲ್ಲಿ ಏನೂ ಬೆಳೆಯುವುದಿಲ್ಲ. ದಯವಿಟ್ಟು ಕೆಲಸಕ್ಕೆ ಬರುವ ಒಂದು ಹೊಲವನ್ನಾದರೂ ನನಗೆ ಕೊಡಿ. ಇಲ್ಲ, ಅದು ಬರಡಾಗಿರ್ಲಿ ಫಲ್ವತ್ತಾಗಿರ್ಲಿ, ಆ ಜಮೀನೇ ನಿನ್ನ ಪಾಲು. ಇನ್ನೊಂದು ವಿಷಯ, ಈ ಮನೆಯಲ್ಲಿ ಇನ್ನು ಮುಂದೆ ನೀನು ಇರಲು ಆಗುವುದಿಲ್ಲ. ಈ ಮನೆಯ ಸಂಪೂರ್ಣ ಹಕ್ಕು ನನ್ನದು. ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಹಳೆಯ ಗುಡಿಸಲು ನೆನಪಿದೆಯಲ್ಲ, ಅದು ಅಪ್ಪನ ಆಸ್ತಿಯೇ. ನನ್ನ ದೊಡ್ಡ ಮನಸ್ಸಿನಿಂದ ಅದನ್ನು ನಿನಗ ಕೊಡುತ್ತಿದ್ದೇನೆ. ಅಲ್ಲೇ ಹೋಗಿ ವಾಸ ಮಾಡು. ರಘುವಿನ ಕಣ್ಣಲ್ಲಿ ನೀರು ತುಂಬಿತು. ಅಣ್ಣ, ಆ ಗುಡಿಸಲು ಸಂಪೂರ್ಣ ಹಾಳಾಗಿದೆ. ಮಳೆ ಬಂದ್ರೆ ನೀರು ಒಳಗೆ ಬರುತ್ತದೆ, ಬಿಸಿಲು ನೇರವಾಗಿ ಬೀಳುತ್ತದೆ. ಅಲ್ಲಿ ನಾನು ಹೇಗೆ ಬದುಕಲಿ? ಯಾಕೆ ಬದುಕಲಾಗುವುದಿಲ್ಲ? ನಿನಗೆ ಇನ್ನೂ ಮದುವೆಯೇ ಆಗಿಲ್ಲ. ನೀನು ಒಬ್ಬನೇ ಇದೀಯಾ? ಹೊಲದಲ್ಲೇ ಮಲಗುವವನು ಅಲ್ಲವೇ? ಇನ್ನು ಕೇಳು, ಆ ಗುಡಿಸಲಿನ ಹತ್ತಿರ ಒಂದು ಬಾವಿ ಇದೆ, ಅದೂ ನಿನ್ನದು. ಕುಡಿಯಲು ಬೇಕಾದ ನೀರನ್ನು ಅಲ್ಲಿಂದ ತೆಗೆದುಕೋ. ಇನ್ನೊಂದು ವಿಷಯ, ಕೆಲವು ತಿಂಗಳ ಹಿಂದೆ ಅಪ್ಪನಿಗೆ ಕಾಡಿನಲ್ಲಿ ಒಂದು ವಯಸ್ಸಾದ ದಾರಿ ತಪ್ಪಿದ ಹಸು ಸಿಕ್ಕಿತ್ತು. ಅವರಿಗೆ ಕರುಣೆ ಇದ್ದುದರಿಂದ ಅದನ್ನು ಮನೆಗೆ ತಂದಿದ್ದರು. ನನ್ನ ಮನಸ್ಸು ದೊಡ್ಡದು, ಆ ಹಸುವನ್ನು ನೀನೇ ಇಟ್ಕೋ. ಈಗ ಸುಖವಾಗಿ ಜೀವನ ನಡೆಸು. ನೋಡಿದೀಯಾ ಎಷ್ಟು ಸಮಾನವಾಗಿ ಹಂಚಿದ್ದೇನೆ? ಕೆಲವು ವಸ್ತುಗಳು ನನಗೆ, ಕೆಲವು ನಿನಗೆ. ಈಗ ಖುಷಿಯೇ? ಇದನ್ನು ಕೇಳಿ ಮುಖ್ಯಸ್ಥರಿಗೆ ತುಂಬಾ ಕೋಪ ಬಂತು. ಮಹೇಶ್, ಇದು ಯಾವ ನ್ಯಾಯ? ಎಲ್ಲ ಒಳ್ಳೆಯ ಆಸ್ತಿಯನ್ನು ನೀನೇ ಇಟ್ಟುಕೊಂಡು ಉಪಯೋಗವಿಲ್ಲದ ಜಮೀನು, ಹಾಳಾದ ಗುಡಿಸಲು, ಮುದುಕ ಹಸು ಇವೆಲ್ಲವನ್ನೂ ತಮ್ಮನಿಗೆ ಕೊಡುತ್ತಿದ್ದೀಯಾ? ಇದನ್ನು ಹಂಚಿಕೆ ಅಂತ ಹೇಳುತ್ತೀಯಾ? ಇದು ಸ್ಪಷ್ಟವಾದ ಅನ್ಯಾಯ. ಮುಖ್ಯಸ್ಥರೇ, ನಿಮ್ಮನ್ನು ಕರೆಸಿದ್ದು ರಘು, ನಾನು ಅಲ್ಲ. ಆದ್ರಿಂದ ನನ್ನ ಕುಟುಂಬದ ವಿಷಯದಲ್ಲಿ ನೀವು ಮಧ್ಯಪ್ರವೇಶ ಮಾಡುವ ಹಕ್ಕಿಲ್ಲ. ಸರಿ, ನನ್ನ ಮಾತಿಗೆ ಇಲ್ಲಿ ಬೆಲೆ ಇಲ್ಲ ಅಂದ್ರೆ ನಾನು ಇಲ್ಲೇ ನಿಲ್ಲುವುದಕ್ಕೂ ಅರ್ಥವಿಲ್ಲ. ನೀವು ಮಾಡಿದುದನ್ನು ದೇವರು ನೋಡುತ್ತಿದ್ದಾನೆ ಎಂದು ಹೇಳಿ ಮುಖ್ಯಸ್ಥರು ಕೋಪದಿಂದ ಅಲ್ಲಿಂದ ಹೊರಟು ಹೋದರು. ನೋಡಿದ್ಯಾ ರಘು, ಮುಖ್ಯಸ್ಥರು ಕೂಡ ಸುಮ್ಮನೆ ಹೋಗ್ಬಿಟ್ರು. ಈಗ ನೀನು ಹೋಗು, ನಿನಗೆ ಕೊಟ್ಟಿರೋದ್ರಲ್ಲೇ ಸುಖವಾಗಿ ಬದುಕು. ರಘು ತನ್ನ ಅಣ್ಣನ ಮುಖವನ್ನು ಒಂದು ಕ್ಷಣ ನೋಡಿದ. ತಂದೆಯ ಕೊನೆಯ ಮಾತುಗಳು ಅವನ ಮನಸ್ಸಿನಲ್ಲಿ ಮರುಕಳಿಸಿದವು. ಮಗನೇ, ಧೈರ್ಯ ಕಳಕೊಳ್ಬೇಡ. ಒಂದು ದಿನ ಅದೃಷ್ಟ ನಿನ್ನ ಮನೆ ಬಾಗಿಲು ತಟ್ಟುತ್ತದೆ. ರಘು ಯಾವುದೇ ಮಾತಾಡ್ಲಿಲ್ಲ, ಮೌನವಾಗಿ ಅಲ್ಲಿಂದ ಹೊರಟ್ನು. ಅವನು ತನ್ನ ಹಾಳಾದ ಗುಡಿಸಲಿಗೆ ಹೋಗಿ ಅದನ್ನು ಸರಿಪಡಿಸಲು ಆರಂಭಿಸಿದ. ಸ್ವಲ್ಪ ಹೊತ್ತಿನ ಬಳಿಕ ಅವನ ವಯಸ್ಸಾದ ಹಸುವಿನ ಬಳಿ ಹೋದ್ನು. ರಘು ಆ ವಯಸ್ಸಾದ ಹಸುವನ್ನು ತನ್ನ ಗುಡಿಸಲಿನ ಹೊರಗೆ ಕಟ್ಟಿ ಅದರ ಮುಂದೆ ಸ್ವಲ್ಪ ಹುಲ್ಲನ್ನು ಹಾಕಿದ. ಚಿಂತೆ ಮಾಡಬೇಡ, ನನ್ನ ಅಪ್ಪ ನಿನ್ನನ್ನು ಹೇಗೆ ನೋಡ್ಕೊಂಡರೋ ನಾನು ಹಾಗೇ ನಿನ್ನ ಸೇವೆ ಮಾಡುತ್ತೇನೆ. ಬಾ, ಹುಲ್ಲು ತಿನ್ನು. ಈಗ ನಮ್ಮಿಬ್ಬರನ್ನು ಬಿಟ್ಟರೆ ಈ ಲೋಕದಲ್ಲಿ ನಮಗೆ ಬೇರೆ ಯಾರೂ ಇಲ್ಲ. ಹೀಗೆ ಹೇಳಿ ರಘು ತನ್ನ ಗುಡಿಸಲಿನೊಳಗೆ ಹೋದನು. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಬಾಯಾರಿಕೆಯಾಯಿತು. ನನ್ನ ಬಾವಿಯಲ್ಲೇ ನೀರು ಇದೆಯೇ ಎಂದು ನೋಡೋಣ. ಕುಡಿಯಲು ಯೋಗ್ಯವಾದ ನೀರು ಇರಬಹುದೇನೋ ಎಂದು ಹೇಳಿ ರಘು ಬಾವಿಯೊಳಗೆ ಇಣುಕಿ ನೋಡಿದನು. ಅಷ್ಟರಲ್ಲಿ ಊರಿನ ಒಬ್ಬ ವಯೋವೃದ್ಧ ಅಲ್ಲಿಗೆ ಬಂದನು. ರಘು ಮಗನೇ, ಈ ಬಾವಿಯನ್ನ ನೋಡುತ್ತಾ ನಿಂತರೆ ಪ್ರಯೋಜನವಿಲ್ಲ. ಹಲವು ವರ್ಷಗಳಿಂದ ಇದರಲ್ಲಿ ನೀರೇ ಇಲ್ಲ. ನಿನ್ನ ಅಣ್ಣ ನಿನಗೆ ದೊಡ್ಡ ಅನ್ಯಾಯ ಮಾಡಿದ್ದಾನೆ. ಒಣಗಿದ ಬಾವಿಯನ್ನೇ ನಿನ್ನ ಪಾಲಿಗೆ ಕೊಟ್ಟಿದ್ದಾನೆ. ಕಾಕ, ನಾನು ಒಂದು ಪ್ರಯತ್ನ ಮಾಡುತ್ತೇನೆ. ಬಾವಿಯೊಳಗೆ ಸ್ವಲ್ಪ ಅಗೆದು ನೋಡುತ್ತೇನೆ. ಅದೃಷ್ಟ ಇದ್ದರೆ ನೀರು ಸಿಗಬಹುದು. ಒಮ್ಮೆ ಪ್ರಯತ್ನ ಮಾಡಿದರೆ ಏನು ನಷ್ಟ? ಹೀಗೆ ಹೇಳಿ ರಘು ಬಾವಿಯೊಳಗೆ ಇಳಿದು ಅಗೆಯಲು ಆರಂಭಿಸಿದನು. ಸ್ವಲ್ಪ ಸಮಯದ ನಂತರ ಅವನ ಗುದ್ದಲಿ ಯಾವುದೋ ಗಟ್ಟಿಯಾದ ವಸ್ತುವಿಗೆ ಬಡಿದಿತು. ಅಯ್ಯೋ, ಇಲ್ಲಿ ಏನೋ ಇದೆ ಅನ್ನಿಸ್ತಿದೆ. ಲೋಹಕ್ಕೆ ಬಡಿದಂತ ಶಬ್ದ ಬರ್ತಿದೆ. ಅವನು ಇನ್ನಷ್ಟು ವೇಗವಾಗಿ ಅಗೆಯತೊಡಗಿದ. ಸ್ವಲ್ಪ ಹೊತ್ತಿನ ಬಳಿಕ ಒಂದು ಹಳೆಯ ಮರದ ಪೆಟ್ಟಿಗೆ ಕಾಣಿಸಿತು. ಬಹಳ ಕಷ್ಟಪಟ್ಟು ಅದನ್ನು ಮೇಲಕ್ಕೆ ಎತ್ತಿಕೊಂಡು ಬಂದನು. ಪೆಟ್ಟಿಗೆಯನ್ನು ತೆರೆದ ಕೂಡಲೇ ಅವನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಅದರೊಳಗೆ ಬೆಳ್ಳಿಯ ನಾಣ್ಯಗಳು ತುಂಬಿಕೊಂಡಿದ್ದವು. ಅಯ್ಯೋ ದೇವರೇ, ಕಾಕ ನೋಡಿ, ಈ ಪೆಟ್ಟಿಗೆ ಬಾವಿಯೊಳಗೆ ಸಿಕ್ಕಿದೆ. ಇದರ ಮೇಲೆ ವಿಚಿತ್ರವಾದ ಗುರುತು ಕೂಡ ಇದೆ. ತುಂಬಾ ಹಳೆಯ ಪೆಟ್ಟಿಗೆಯಂತೆ ಕಾಣ್ತಿದೆ. ಮಗನೇ,
ಬಹಳ ವರ್ಷಗಳ ಹಿಂದೆ ಈ ದಾರಿಯಲ್ಲಿ ವ್ಯಾಪಾರಿಗಳು ಸಂಚರಿಸುತ್ತಿದ್ದರು. ದರೋಡಿಕೋರರ ಭಯದಿಂದ ತಮ್ಮ ಹಣವನ್ನು ಇಂತಹ ಬಾವಿಗಳಲ್ಲಿ ಅಡಗಿಸುತ್ತಿದ್ದರು. ಆದರೆ ಅವರಲ್ಲಿ ಹಲವರು ಮತ್ತೆ ಹಿಂದಿರುಗಲಿಲ್ಲ. ಈ ಪೆಟ್ಟಿಗೆಯು ಅದೇ ಕಾಲದ್ದಾಗಿರಬಹುದು. ಏನೇ ಆಗಿರಲಿ, ಇದು ದೇವರು ನಿನಗೆ ಕೊಟ್ಟ ಭಾಗ್ಯ. ಈ ಸಂಪತ್ತನ್ನು ಒಳ್ಳೆಯ ಕೆಲಸಕ್ಕೆ ಬಳಸಿಕೊ. ಸುಖವಾಗಿರು ಮಗನೇ. ರಘು ಸಂತೋಷದಿಂದ ಪೆಟ್ಟಿಗೆಯನ್ನು ತನ್ನ ಗುಡಿಸಲಿನ ಮುಂದೆ ಇಟ್ಟನು. ಅವನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅಪ್ಪ, ನೀವು ಹೇಳಿದ್ದು ಅಕ್ಷರಶಃ ನಿಜವಾಯಿತು. ಭಾಗ್ಯ ಇದ್ರೆ ಯಾರೂ ತಡೆಯಲು ಸಾಧ್ಯವಿಲ್ಲ. ಈ ಪೆಟ್ಟಿಗೆ ನನ್ನ ಅದೃಷ್ಟದಲ್ಲೇ ಬರೆದಿತ್ತು. ನಿಮ್ಮ ಆಶೀರ್ವಾದವೇ ನನಗೆ ಈ ಸಂಪತ್ತನ್ನ ಕೊಟ್ಟಿದೆ. ನಿಮ್ಗೆ ನನ್ನ ಅನಂತ ಧನ್ಯವಾದಗಳು. ಈ ಸುದ್ದಿ ಸ್ವಲ್ಪ ಸಮಯದಲ್ಲೇ ಮಹೇಶ್ನ ಕಿವಿಗೂ ತಲುಪಿತು. ಅವನು ಬೆಚ್ಚಿಬಿದ್ದನು. ನೋಡಿದಿರಾ, ಆ ಒಣಗಿದ ಬಾವಿಯನ್ನು ನಿಮ್ಮ ತಮ್ಮನಿಗೆ ಕೊಡ್ಲೇಬಾರದು. ಈಗ ಬೆಳ್ಳಿಯ ನಾಣ್ಯಗಳಿಂದ ತುಂಬಿದ ಪೆಟ್ಟಿಗೆ ಅವನಿಗೆ ಸಿಕ್ಕಿದೆ. ಆ ಬಾವಿ ನಿಮ್ಮ ಬಳಿ ಇದ್ದಿದ್ದರೆ ಇಂದು ನಾವು ಶ್ರೀಮಂತರಾಗುತ್ತಿದ್ದೆವು. ಚಿಂತೆ ಮಾಡ್ಬೇಡ. ಆ ಪೆಟ್ಟಿಗೆಯನ್ನು ನಾನು ರಘುವಿನಿಂದ ವಾಪಸ್ ತೆಗೆದುಕೊಳ್ಳುತ್ತೇನೆ. ತಪ್ಪಾಗಿ ಬಾವಿಯನ್ನು ಅವನಿಗೆ ಕೊಟ್ಟೆ ಎಂದು ಹೇಳುತ್ತೇನೆ. ಅದು ನನ್ನ ಆಸ್ತಿಯೇ ಎಂದು ಎಲ್ಲರಿಗೂ ಹೇಳುತ್ತೇನೆ. ಸ್ವಲ್ಪ ಹೊತ್ತಿನಲ್ಲೇ ಆ ಸುದ್ದಿ ಇಡೀ ಊರಿನಲ್ಲಿ ಹರಡಿತು. ಮಹೇಶ್ ನೇರವಾಗಿ ರಘುವಿನ ಗುಡಿಸಲುಗೆ ಬಂದನು. ರಘು, ನಿನಗೆ ಒಣಗಿದ ಬಾವಿಯಿಂದ ಬೆಳ್ಳಿಯ ನಾಣ್ಯಗಳ ಪೆಟ್ಟಿಗೆ ಸಿಕ್ಕಿದೆಯಂತೆ. ಹೌದು ಅಣ್ಣ, ಸಿಕ್ಕಿದೆ. ಹಾಗಾದ್ರೆ ಆ ಪೆಟ್ಟಿಗೆಯನ್ನು ನನಗೆ ಕೊಡು. ಅದು ನನ್ನದು. ತಪ್ಪಾಗಿ ನಿನ್ನ ಕೈಗೆ ಬಂದಿದೆ. ಅಣ್ಣ, ನೀವಾ ಬಾವಿಯನ್ನು ನನಗೆ ಕೊಟ್ಟಿದ್ದೀರಿ. ಹಾಗಿದ್ರೆ ಅದರೊಳಗೆ ಸಿಕ್ಕ ವಸ್ತುವು ನನ್ನದೇ ಅಲ್ಲವೇ? ಸುಮ್ಮನಿರು. ತಪ್ಪಾಗಿ ಆ ಬಾವಿಯನ್ನು ನಿನಗೆ ಕೊಟ್ಟೆ. ಈಗ ಅದು ನನ್ನದು. ಬೇಗ ಆ ಪೆಟ್ಟಿಗೆಯನ್ನು ಕೊಡು. ಇಲ್ಲದಿದ್ದರೆ ನನ್ನ ಕೋಪ ಹೇಗಿರುತ್ತದೆ ಎಂದು ನೋಡುತ್ತೀಯಾ? ಮಹೇಶ್ನ ಕೋಪವನ್ನು ನೋಡಿ ರಘು ಒಂದು ಕ್ಷಣ ಮೌನವಾಗಿ ನಿಂತನು. ನಂತರ ಪೆಟ್ಟಿಗೆಯನ್ನು ಎತ್ತಿಕೊಂಡು ಅವನ ಮುಂದೆ ಇಟ್ಟನು. ತಗೊಳ್ಳಿ ಅಣ್ಣ, ಈ ಬೆಳ್ಳಿಯ ಪೆಟ್ಟಿಗೆಗಾಗಿ ನಾನು ನಿಮ್ಮೊಂದಿಗೆ ಜಗಳ ಮಾಡೋದಿಲ್ಲ. ನನ್ನ ನರನಾಡಿಗಳಲ್ಲಿ ಅಪ್ಪ ಕಲಿಸಿದ ಸಂಸ್ಕಾರ ಹರಿಯುತ್ತಿದೆ. ಅವರು ಯಾವಾಗ್ಲೂ ಹೇಳುತ್ತಿದ್ರು, ಮಗನೇ, ದೊಡ್ಡಣ್ಣ ತಂದೆಯ ಸಮಾನ. ತಂದೆಯೊಂದಿಗೆ ಯಾವತ್ತೂ ಜಗಳ ಮಾಡಬಾರ್ದು. ನೀವು ನನ್ನನ್ನು ತಮ್ಮ ಎಂದು ಒಪ್ಪಿಕೊಳ್ಳದಿದ್ದರೂ ನಾನು ನಿಮ್ಮನ್ನು ಅಣ್ಣನಾಗಿಯೇ ಗೌರವಿಸುತ್ತೇನೆ. ತಗೊಳ್ಳಿ, ಈ ಪೆಟ್ಟಿಗೆಯನ್ನೆಲ್ಲ ತೆಗೆದುಕೊಂಡು ಹೋಗಿ. ನನ್ನ ಅದೃಷ್ಟದಲ್ಲಿ ಇದ್ದರೆ ದೇವರು ಇದಕ್ಕಿಂತಲೂ ದೊಡ್ಡ ಸಂಪತ್ತನ್ನು ಕೊಡುತ್ತಾನೆ. ರಘುವಿನ ಮಾತುಗಳು ಮಹೇಶ್ನ ಮನಸ್ಸನ್ನು ಕರಗಿಸಲಿಲ್ಲ. ಅವನು ಬೆಳ್ಳಿಯ ನಾಣ್ಯಗಳಿದ್ದ ಪೆಟ್ಟಿಗೆಯನ್ನು ಎತ್ತಿಕೊಂಡನು. ಇನ್ನೊಂದು ಮಾತು ಕಿವಿಗೊಟ್ಟು ಕೇಳು. ಇನ್ನು ಮುಂದೆ ಆ ಬಾವಿಯ ಕಡೆ ಕಣ್ಣು ಹಾಕ್ಬೇಡ. ಅದು ನನ್ನದು. ಅರ್ಥವಾಯ್ತಾ? ಹೀಗೆ ಹೇಳಿ ಮಹೇಶ್ ಸಂತೋಷದಿಂದ ಮನೆಗೆ ಹೋದನು. ಮನೆಗೆ ತಲುಪಿದ ತಕ್ಷಣ ಬೆಳ್ಳಿಯ ನಾಣ್ಯಗಳಿಂದ ತುಂಬಿದ್ದ ಪೆಟ್ಟಿಗೆಯನ್ನು ಸಾವಿತ್ರಿಯ ಮುಂದೆ ಇಟ್ಟನು. ನೋಡು ಸಾವಿತ್ರಿ, ಬೆಳ್ಳಿಯ ಪೆಟ್ಟಿಗೆ ತಂದಿದ್ದೇನೆ. ಅಯ್ಯೋ, ನಿಜವಾಗಿಯೂ ತಂದಿದ್ದೀರಾ? ಅಷ್ಟೇ ಅಲ್ಲ, ಈಗ ಆ ಬಾವಿಯು ನಂದದಾಗಿದೆ. ನಾಳೆಯೇ ಕೂಲಿಯವರನ್ನು ಕರೆಸಿ ಬಾವಿಯನ್ನು ಸಂಪೂರ್ಣವಾಗಿ ಅಗೆಯಿಸುತ್ತೇನೆ. ಅದರೊಳಗೆ ಇನ್ನೂ ಎಷ್ಟು ನಿಧಿ ಇದ್ದರೂ ಎಲ್ಲವೂ ನಮ್ಮದಾಗುತ್ತದೆ. ಇನ್ನು ನಾವು ಶ್ರೀಮಂತರಾಗುತ್ತೇವೆ. ಮರುದಿನ ಮಹೇಶ್ ಕೆಲವು ಕೂಲಿಯವರನ್ನು ಕರೆದುಕೊಂಡು ಬಾವಿಯ ಬಳಿಗೆ ಹೋದನು. ಇಡೀ ದಿನ ಬಾವಿಯನ್ನು ಅಗೆಸಿದನು. ಆದರೆ ಬಹಳ ಆಳಕ್ಕೆ ಅಗೆದರೂ ಏನೂ ಸಿಗಲಿಲ್ಲ. ಇದೇನು ಇದು? ಎಷ್ಟೊಂದು ನಿಧಿ ಸಿಗುತ್ತದೆ ಎಂದುಕೊಂಡೆ. ಆದರೆ ಏನೂ ಇಲ್ಲ. ಮೇಲಾಗಿ ಕೂಲಿಯವರಿಗೆ ಹಣ ಕೊಡಬೇಕು. ವ್ಯರ್ಥವಾಗಿ ಖರ್ಚಾಯಿತು. ಕೋಪದಿಂದ ಮಹೇಶ್ ಮನೆಗೆ ಹಿಂದಿರುಗಿದನು. ಇತ್ತ ರಘು ತನ್ನ ಗುಡಿಸಲಿನಲ್ಲಿ ಕುಳಿತಿದ್ದನು. ಅಷ್ಟರಲ್ಲಿ ಭಾರೀ ಮಳೆ ಆರಂಭವಾಯಿತು. ಮಳೆಯ ನೀರು ಗುಡಿಸಲಿನ ಹಲವು ಕಡೆಗಳಿಂದ ಒಳಗೆ ಸೋರುತ್ತಿತ್ತು. ಸ್ವಲ್ಪ ಹೊತ್ತಿನ ಬಳಿಕ ಮಳೆ ನಿಂತಿತ್ತು. ರಘುವಿನ ಕಣ್ಣು ಗುಡಿಸಲಿನ ಒಡೆದ ಗೋಡೆಯ ಮೇಲೆ ಬಿತ್ತು. ಅಯ್ಯೋ, ಈ ಗೋಡೆಯನ್ನು ಸರಿಪಡಿಸದಿದ್ದರೆ ಇಡೀ ಗುಡಿಸಿಲು ಕುಸಿದು ಬೀಳುತ್ತದೆ. ಮೊದಲು ಈ ಭಾಗವನ್ನು ಒಡೆದು ದುರಸ್ತಿ ಮಾಡಬೇಕು ಎಂದು ಹೇಳಿ ಗೋಡೆಯನ್ನು